ನನಗೆ ಸಮನ್ಸ್ ಕೊಟ್ಟಿದ್ದರು. ಸಮನ್ಸ್ಗೆ ಗೌರವ ಕೊಡ್ತಾ ನಾನು ಅವರು ಹೇಳಿದಂಥ ದಿವಸದಂದು ಮತ್ತು ಆ ಸಮಯದಂದು ನಾನು ಬಂದು ಕಚೇರಿಯಲ್ಲಿ ಹಾಜರಾಗಿ ಅವರು ಕೇಳಿದಂತಹ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಸ್ಯಾಟಿಸ್ಫ್ಯಾಕ್ಟರಿ ಉತ್ತರ ಕೊಟ್ಟಿದ್ದೀನಿ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಅವರು ಆಗ ನಾನು ಬಿ ಸಿ ಆಗಿದ್ದಂಥ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ಕೆಲಸ ಮಾಡ್ತಾಯಿದ್ದು, ಯಾವ ರೀತಿ ಲ್ಯಾಂಡ್ನ ಇದು ಕನ್ವರ್ಷನ್ ಮಾಡಲಾಯಿತು ಇದ್ರ ಬಗ್ಗೆ ಮತ್ತು ರೂಲ್ಸ್ ರೆಗ್ಯುಲೇಷನ್ ಬಗ್ಗೆ ನಾವು ಮಾಡಿದಂಥ ಒಂದು ಪ್ರೊಸೀಜರ್ಸ್ ಬಗ್ಗೆ ಅವರು ಅದನ್ನು ಕೇಳಿದರು. ಕೂಲಂಕುಷವಾಗಿ ಪ್ರಶ್ನೆಗಳು ಕೇಳಿದರು. ನಾನು 20 ವರ್ಷಗಳ ಹಿಂದಿನ ಹಳೆಯ ಮಾಹಿತಿಯನ್ನು ನಾನು ಫೈಲ್ನ ಕೂಡ ನೋಡಿದ್ದಂಥದ್ದು ಅದನ್ನು ನೆನೆಸ್ಕೊಂಡು ಮತ್ತು ಏನು ಪ್ರೊಸೀಜರ್ಸ್ ರೆವಿನ್ಯೂ ಪ್ರೊಸೆಸ್ ಏನಿದೆ ಅವುಗಳ ಬಗ್ಗೆ ನನಗೆ ತಿಳಿದಷ್ಟು ಮಟ್ಟಿಗೆ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಮತ್ತೆ ವಿಚಾರಣೆ ಆ ಥರ ಏನು ಹೇಳಿಲ್ಲ. ಅವರು ಯಾವತ್ತು ಬೇಕಾದ್ರೂ ಸಮಸ್ಯೆ ಕರಿಬೋದು. ಇಡೀ ಅವರಿಗೆ ಅಧಿಕಾರ ಇರುತ್ತೆ, ಅವ್ರು ಕರಿಬೋದು. ಈ ರೀತಿ ಅವರು ಕರೆದಿದ್ದಾರೆ. ನನಗೆ ಮಾಹಿತಿ ಎಲ್ಲ ನನಗೆ ತಿಳಿದಿದ್ದು ಕಂಪ್ಲೀಟ್ ಅವರು ಹೇಳಿದಂಥ ಒಂದು ಫಾರ್ಮ್ಯಾಟಲ್ಲಿ ಕ್ವಶನ್ಸ್ ಏನು ಕೇಳಿದ್ರು ಅದಕ್ಕೆ ಪೂರ್ಣವಾಗಿ ನಾನು ಉತ್ತರವನ್ನು ನನ್ನ ಸ್ಯಾಟಿಸ್ಫ್ಯಾಕ್ಷನ್ ತಕ್ಕಂಗೆ ನಾನು ಕೊಟ್ಟಿದ್ದೀನಿ. ನೋಡೋಣ. ರೆವಿನ್ಯೂ ಕೆಲಸ ನಮ್ಮದು ಏನು ಹೊಸದೇನಲ್ಲ, ಅದು ಭಾಳ ವರ್ಷಗಳಿಂದ ಮಾಡಿರುವಂಥದ್ದು. 6 ವರ್ಷ ಡೆಪ್ಟಿ ಕಮಿಷನರ್ ಕೆಲಸ ಮಾಡಿರುವಂಥದ್ದು ಅದೆಲ್ಲ ನನಗೆ ಗೊತ್ತಿದೆ. ಅದನ್ನು ಮಾಡಿದ್ದನ್ನು ನಾವು ಯಾವ ರೀತಿ ಮಾಡಿದ್ದೀವಿ ಅನ್ನೋದು ನಾನು ವಿವರವಾಗಿ ಹೇಳಿದೆ. ಸರ್, ಭೂ ಪರಿವರ್ತನೆ ಸಂಬಂಧಪಟ್ಟಂತೆ ತಹಸೀಲ್ದಾರ್ ಅವರು ಪರಿಶೀಲನೆ ಮಾಡಿದ ವರದಿಯನ್ನು ಕೊಟ್ಟಿರೋದು ಆರೋಪಗಳು ಇರ್ತವೆ. ಅದನ್ನ ಅವುಗಳ ಬಗ್ಗೆನೇ ನಮ್ಗೇನು ವಿವರಣೆ ಇತ್ತಲ್ಲ ಅದನ್ನ ಕೊಟ್ಟಿದ್ದೇವೆ. ದಾಖಲಾತಿಗಳು ಏನಾದರೂ ಕೊಟ್ಟಿದ್ದೀವಿ? ದಾಖಲಾತಿ ನನ್ನ ಫೈಲಲ್ಲಿ ಏನಿದೆ ಅದನ್ನೇ ಕೊಟ್ಟಿದ್ದೆ. ಈಗ ನನ್ನ ಹತ್ರ ಏನು ದಾಖಲಾತಿ ಇರುತ್ತೆ, ಕನ್ವರ್ಷನ್ ಮಾಡಿದ್ದು ಆ ಒಂದು ಕೇಸ್ಗೆ ಅಲ್ಲಿ ಮಾಡಿರುವಂಥದ್ದನ್ನ ಆ ಒಂದು ಮೈಸೂರು DC ಫೈಲ್ ಆಫೀಸ್ನೇ ನೋಡ್ಕೊಂಡು ಹೇಳ್ಬೇಕಾಗುತ್ತೆ. ಅದೇ ಹೊರತು ಇನ್ನು ನಾವು ಇಲ್ಲಿ ನನ್ನ ಹತ್ರ ಯಾವ್ದು ಕಾಗದ ಪತ್ರಗಳು ಏನು ಇರೋದಿಲ್ಲ. ಅವ್ರು ಕೇಳಿದ್ದಕ್ಕೆ ನನಗೆ ತೃಪ್ತಿ ಆಗೋದು ನಾನು ಹೇಳಿದ್ದೀನಿ. ಅವರು ಕೇಳಿದ್ರೆ ನೋಡೋಣ. ಸರ್, ಇಡಿ ಅಧಿಕಾರಿಗಳ ಮೇಲೆ ಒಂದು ಆರೋಪ ಇದೆ. ಕಾಂಗ್ರೆಸ್ ನಾಯಕರಿಗೆ ಕಿರುಕುಳ ಕೊಡ್ತಿದ್ದಾರೆ, ಜೊತೆಗೆ CM ಹೆಸರು ಬರಬೇಕು ಅಂತೇಳಿ ಏನೆಲ್ಲ ತುಂಬಾ ನಾಯಕನ ಒತ್ತಡ ಆಗ್ತಿದ್ದಾರೆ ಅಂತ ಹೇಳಿ ಒಂದು ಆರೋಪ ಇಲ್ಲ, ನಾನು ರಾಜಕೀಯದಲ್ಲಿ ಇರ್ಬೋದು, ಆದರೂ ಕೂಡ ನಾನು ಈ ಸಂದರ್ಭದಲ್ಲಿ ಇಡಿ ಅವರ ಮುಂದೆ ವಿಚಾರಣೆಗೆ ಹಾಜರಾಗಿ ಬಂದಿರೋದ್ರಿಂದ ನಾನು ಹೊರಗೆ ಬಂದ ತಕ್ಷಣ ರಾಜಕೀಯವಾಗಿ ಏನೋ ಆರೋಪನ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದು ಯಾವ ವಿಚಾರಣೆ ಬಂದರೂ ಎದುರಿಸ್ಲಿಕ್ಕಂತೂ ನಾವು ತಯಾರಿ. ನಿಮ್ಗೆ ಏನಾದ್ರು ಒತ್ತಡ ಇದೆಯಾ ಸರ್? ಯಾರಿಂದ ಇಡಿ ಅಧಿಕಾರಿಗಳಿಂದ ನಿಮ್ಗೆ ಇಲ್ಲ, ಖಂಡಿತ ಖಂಡಿತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.